ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಾಕಿಸ್ತಾನದ ವಿರುದ್ಧ ಯುದ್ಧ ಸಾರುವಂತ ಹಂತದಲ್ಲಿರುವಂತ ಭಾರತ ಅನೇಕ ಸಭೆಗಳನ್ನು ನಡೆಸ್ತಾ ಇದೆ. ಪ್ರಧಾನಿ ಮೋದಿ ನೇತೃತ್ವದ ಕ್ಯಾಬಿನೆಟ್ ಸಭೆ ಇದೀಗ ಅಂತಿಮವಾಗಿದೆ. CCS, SSPA, CCEA ಸರಣಿ ಸಭೆ ಅಂತಿಮವಾಗಿದೆ. ಇದು ಕ್ಯಾಬಿನೆಟ್ ಮೀಟಿಂಗ್. ಇದು ಯುದ್ಧದ ಪೂರ್ವ ಸಿದ್ಧತೆಯ ವಿಚಾರವಾಗಿ ನಡೀತಾ ಇರುವಂಥ ಸಭೆ ಅಂತ್ಯವಾಗಿದೆ. ಪ್ರಧಾನಿ ನಿವಾಸದಲ್ಲಿ ನಡೆದಿರುವಂಥ ಮ್ಯಾರಥಾನ್ ಸಭೆ, ಒಂದು ಸೀರೀಸ್ ಆಫ್ ಮೀಟಿಂಗ್ಸನ್ನು ಇವತ್ತು ಕಂಡಕ್ಟ್ ಮಾಡಿದ್ದಾರೆ ಮೋದಿ ಪ್ರಧಾನಿ ನಿವಾಸದಲ್ಲಿ. ಸಭೆಯಲ್ಲಿ ಅಮಿತ್ ಶಾ ಇದ್ದರು, ರಾಜನಾಥ್ ಸಿಂಗ್ ಇದ್ದರು, ವಿದೇಶಾಂಗ ಸಚಿವ ಜೈಶಂಕರ್ ಇದ್ದರು, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಇದ್ದರು, ಹಲವರು ಭಾಗಿಯಾಗಿದ್ದರು. ಕ್ಯಾಬಿನೆಟ್ನಲ್ಲಿ ಅತ್ಯಂತ ಪ್ರಖರವಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಎಲ್ಲ ಚರ್ಚೆಯೂ ಕೂಡ ಆಗಿದೆ. ಹೇಗೆ ಯುದ್ಧವನ್ನು ಸಾರಬೇಕು ಎನ್ನುವ ವಿಚಾರ ಇದೆಯಲ್ಲ, ಆ ವಿಚಾರವಾಗಿ ಇನ್ನಷ್ಟೇ ಮಾತನಾಡಬೇಕಾಗಿದೆ. ಯುದ್ಧ ಅನ್ನೋದು ಸುಲಭವಾದ ಮಾತಲ್ಲ. ನಾವು ದಾಳಿ ಮಾಡುವಂಥ ಆ ಸಂದರ್ಭದಲ್ಲಿ ಪ್ರತಿದಾಳಿಯ ಪರಿಣಾಮವನ್ನು ಕೂಡ ಎದುರಿಸಬೇಕಾಗತ್ತೆ. ಆ ಪ್ರತಿದಾಳಿಯ ಪರಿಣಾಮದಲ್ಲಿ ನಮಗೆ ನಷ್ಟವಾದರೆ ಆ ನಷ್ಟದ ಪ್ರಮಾಣವನ್ನು ಹೇಗೆ ಕಡಿಮೆಗೊಳಿಸಬೇಕು ಅನ್ನುವ ನಿಟ್ಟಿನಲ್ಲಿಯೂ ಆಲೋಚನೆ ಮಾಡಬೇಕಾಗತ್ತೆ. ಸೊ ಹೀಗಾಗಿ ಪ್ರಧಾನಮಂತ್ರಿಗಳು ಅಗತ್ಯವಿರುವಂಥ ಎಲ್ಲ ಹಿರಿಯ ಸಚಿವರ ಜೊತೆ ಸಭೆ ಮಾಡಿದ್ದಾರೆ. ಒಂದು ಸರಣಿ ಸಭೆಯನ್ನು ಇವತ್ತು ತೆಗೆದುಕೊಂಡಿದ್ದಾರೆ. ಈ ಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇದ್ದರು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇದ್ದರು. ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬಹುದು, ಹೇಗೆ ಯುದ್ಧವನ್ನು ಸಾರಬಹುದು, ಜೊತೆಗೆ ಆಗಬಹುದಾದಂಥ ಪರಿಣಾಮಗಳು ಹೇಗಿರುತ್ತೆ, ಅದನ್ನು ನಿಭಾಯಿಸುವ ಶಕ್ತಿಯನ್ನು ಭಾರತ ಹೇಗೆ ಪ್ರದರ್ಶನ ಮಾಡಬೇಕು, ಯುದ್ಧ ಅನಿವಾರ್ಯ, ಪ್ರತೀಕಾರ ಅನಿವಾರ್ಯ, ಯುದ್ಧದ ಈ ಸಂದರ್ಭದಲ್ಲಿ ನಾವು ಒಂದು ಹೆಜ್ಜೆ ಹಿಂದೆ ಇಟ್ಟರೂ ಕೂಡ ಜಾಗತಿಕವಾಗಿ ನಾವು ಅನೇಕ ಸವಾಲುಗಳನ್ನು ಫೇಸ್ ಮಾಡಬೇಕಾಗತ್ತೆ. ಜಾಗತಿಕ ವಲಯದಲ್ಲಿ ಭಾರತಕ್ಕಿರುವಂಥ ಸ್ಥಾನ ಮಾನ ಗೌರವದ ಸಂಕೇತವಾಗಿದೆ ಈಗ. ಸೊ ಹೀಗಾಗಿ ಎಲ್ಲವೂ ಕೂಡ ಉಳಿಬೇಕು, ಒಂದು ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳುವಂಥ ಸಂದರ್ಭ ಬಂದೇ ಬಿಟ್ಟಿದೆ. ಯುದ್ಧ ಅನಿವಾರ್ಯವಾಗಿ ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಈ ಯುದ್ಧದ ಸಂದರ್ಭದಲ್ಲಿ ಹೇಗೆ ನಿಭಾಯಿಸ್ಬೋದು, ಹೇಗೆ ಇದನ್ನು ಒಳಪಡಿಸಬಹುದು, ಸೇನೆಯ ಸಿದ್ಧತೆಗಳು ಹೇಗಿರಬೇಕು, ನೌಕಾ ಸೇನೆಯ ಸಿದ್ಧತೆಗಳು ಹೇಗಿರಬೇಕು, ವಾಯುಸೇನೆಯ ಸಿದ್ಧತೆಗಳು ಹೇಗಿರಬೇಕು, ಹೀಗೆ ಅನೇಕ ವಿಚಾರಗಳಿದ್ದಾವೆ. ಆ ವಿಚಾರಗಳ ಬಗ್ಗೆ ಪ್ರಧಾನಮಂತ್ರಿಗಳು ಸಚಿವರ ಜೊತೆ, ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಒಂದು ಅಚಲವಾದಂಥ ನಿರ್ಧಾರ ಪ್ರಕಟವಾಗಬಹುದು.